ಲೇ ತಿಪ್ಪೆ, ನೀನು ಬೈನಾಗ ಮಂತ್ರಕ್ಕೆ ಬತ್ತೀಯಲ್ಲ ಅವಾಗ ಬೇಳೆಕಾಳು, ಬೆಲ್ಲ, ಆಮೇಲೆ ಗೋಧಿ, ಆಮೇಲೆ ಸಕ್ಕರೆ, ಜೀರಿಗೆ, ಸಾಸಿವೆ, ಮೆಂತ್ಯ ಎಲ್ಲ ತರಬೇಕು. ಆಮೇಲೆ 1 kg ಎಣ್ಣೆ ತರಬೇಕು, ಗೊತ್ತಾಯ್ತಾ? ಯಾಕೆ ತರಬೇಕು ಇವನ್ನೆಲ್ಲನ? ಯಾಕೆಂದ್ರೆ 3 ಹೊತ್ತು ತಿಂತೀಯಲ್ಲ ಅದಕ್ಕೆ. ಮನೆಗೆ ಯಾತು ಇಲ್ಲ, ಎಲ್ಲ ಖಾಲಿ ಆಗೈತೆ. ನಿನ್ನ ಹೆಂಡತಿ ಹೇಳಿದ್ರೆ ಅಂತ ದುಡ್ಡಿಲ್ಲ, ಅದಿಲ್ಲ, ಇದಿಲ್ಲ ಅಂತಂದಂತೆ. ಏನು ನೀನು ಗಂಡ್ಸಾದ್ಮೇಲೆ ಎಲ್ಲ ತಂದು ಹಾಕ್ಬೇಕು. ಈಗ ಅವಳು ಕೆಲ್ಸಕ್ಕೆ ಹೋಗ್ತಿಲ್ವಲ್ಲ, ನೀನು ಹೋಗ್ತಾ ಇದೀಯ ತಾನೆ ಸಾವುಕಾರರ ಜೊತೆಗೆ, ಎಲ್ಲ ಹೋಗ್ತೀನಿ ಅಂತಾನೆ ಹೋಗ್ತೀಯಲ್ಲ ಆ ಸಿದ್ದಪ್ಪನ ಜೊತೆಗೆ. ದುಡ್ಡು ಇಸ್ಕೊಂಡು ಬರಬೇಕು, ದುಡ್ಡು ಇಸ್ಕೊಂಡು ಎಲ್ಲ ತರಬೇಕು. ಮನೆಗೆ ಏನೇನು ಬೇಕೋ ಅದನ್ನೆಲ್ಲನ ನಾನು ಮರ್ತಿದ್ದೀನಿ. ನೀವು ಸೋಪು ಇನ್ನು ಯಾವ್ದು ಬೇಕು ಎಲ್ಲ ನೆನೆಸ್ಕೊಂಡು ತಗೊಂಬ, ಗೊತ್ತಾಯ್ತಾ? ನಾನು ಏನೋ ಮುಖ್ಯವಾಗಿರೋ ವಸ್ತುಗಳನ್ನ ಹೇಳಿದ್ದೀನಿ, ಇನ್ನು ಮಿಕ್ಕಿರೋವೆಲ್ಲ ನೀನು ನೆನೆಸ್ಕೊಂಡು ತರಬೇಕು. ಹಂಗೇನೆ ತರಕಾರಿನೂ ತಗೊಂಬ, ಗೊತ್ತಾಯ್ತಾ? ಬದನೆಕಾಯಿ, ಟೊಮೆಟೊ ಹಣ್ಣು, ಈರುಳ್ಳಿ, ಆಮೇಲೆ ಹಸಿರುಗಾಯಿ, ಇನ್ನೂ ಏನೇನಿದಾವೆ, ಮೂಲಂಗಿ ಎಲ್ಲ ತಗೊಂಬ, ಬೆಳ್ಳುಳ್ಳಿ. ಇದನ್ನೆಲ್ಲ ತರಕ್ಕೆ ಏನಿಲ್ಲ ಅಂತಂದ್ರೂ 200 ರೂಪಾಯಿ ಆಗುತ್ತೆ. ಕೊಡು ದುಡ್ಡ, ತಗೊಂಬತ್ತೀನಿ. ನನ್ನ ದುಡ್ಡು ಕೇಳ್ತೀಯೇನು? ಇಲ್ಲ ಮತ್ತೆ ಇಲ್ಲಿ ಬಂದು ಕುಕ್ಕರಿಸ್ಕೊಂಡು ಬಿಟ್ಟಿಯಾಗಿ ತಿಂತಿಲ್ವ ನಾನು ತಂದಾಕಿರೋದೆಲ್ಲನ, ಅದಕ್ಕೇನೆ ನೀನೇ ಕೊಡಬೇಕು. ಕೊಡು ದುಡ್ಡ, 500 ರೂಪಾಯಿ. ಅಪಾಳಕ್ ಬಿಟ್ರಿ ಇವಾಗ ನಾನು ಬಿಟ್ಟಿಯಾಗಿ ತಿಂತಾ ಇದ್ದೀನೇನು? ಇಲ್ಲಿ ಬಂದು ನೀನು ಸೇವೆ ಮಾಡ್ತಿಲ್ಲ, ನಿನ್ ಗಡಿಗೆ ಮಾಡಿಕ್ತಿಲ್ಲ, ನಿನ್ನ ಹೆಂಡತಿ ನಿನ್ನ ಮಗಳನ್ನು ನೋಡ್ಕೊಂತಿಲ್ವೇನೋ? ಏನಿಲ್ಲ, ಕಪ್ಪಾಳಕ್ ಬಿಟ್ಬಿಡ್ತೀನಿ. ನಾನೇನಾದ್ರೂ ಹೋದ್ರೆ ನೀನೇ ಬೇಸಿಕ್ಬೇಕಾಗುತ್ತೆ ನಿನ್ನ ಹೆಂಡತಿಗೆ. ಹೋಗ್ಲಾ? ಮುದುಕಿ ಎದುರ್ಸಾಯ್ತಲ್ಲಪ್ಪ, ಹೆಂಗಾದ್ರೂ ಆಗಲಿ ನಾನೇ ಬೇಸ್ಕೊಂಡು ತಿಂದ್ರೂ ಪರವಾಗಿಲ್ಲ. ಈ ಮುದುಕಿನ ಮೊದಲು ಈ ಮನೆ ಬಿಟ್ಟು ಓಡಿಸ್ಬೇಕು. ಇದು ಒಳ್ಳೆ ಚಾನ್ಸು. ನಾನು ಮನೆ ಬಿಟ್ಟು ಹೋಗ್ಲಾ ಅಂತ ಕೇಳ್ತೈತೆ. ಅಂತ ಹೇಳಿದ್ರೆ ಗ್ಯಾರಂಟಿ ಈ ಮುದುಕಿ ಇಲ್ಲಿಂದ ತೊಲಗುತ್ತೆ. ಅಯ್ಯೋ, ಬಯಸದೇ ಬಂದ ಭಾಗ್ಯನ ನಾನೇ ಯಾಕೆ ಕಳ್ಕೋಬೇಕು? ಈ ಮುದುಕಿನ ಓಡಿಸಿದ್ರೆ ಸಾಕು. ನೀ ಅಡುಗೆ ಮಾಡೋದೇನು ನಾನೇ ಮಾಡ್ಕೊಂಡು ಗುಲಾಬಿಗೂ ಇಕ್ತೀನಿ. ಇನ್ನೇನು ಗುಲಾಬಿ ಆಲೇನೆ ಓಡಾಡ್ತಾಳೆ, ಚೆನ್ನಾಗಿದ್ದಾಳೆ. ಏನು ಅಡುಗೆ ಮಾಡ್ಬೋದು ಆರಾಮಾಗಿ. ನೀ 1.5 ತಿಂಗಳು ಆಯ್ತಾಲೇನೆ. ಏನ್ ಯೋಚನೆ ಮಾಡ್ತಾ ಇದ್ಯಾ? ನಾನು ಹೇಳಿದ್ದು ಅರ್ಥ ಆಯ್ತು ತಾನೇ? ನೀನೇನಾದ್ರೂ ಯಾತು ತರಲಿಲ್ಲ ಅಂತಂದ್ರೆ ಏನು ಮಾಡ್ತೀಯಾ? ಈ ಮನೆ ಬಿಟ್ಟು ಹೋಗ್ತೀಯಾ? ಹೋಗು, ಯಾರು ಬೇಡ ಅಂದ್ರು ನಾನು ಯಾವತ್ತೂ ತರಲ್ಲ. ಆದಷ್ಟು ಬೇಗ ಈ ಮನೆ ಬಿಟ್ಟು ಹೋಗು. ನನಗೇನು ತೊಂದರೆ ಇಲ್ಲ, ನಾನೆಲ್ಲ ಅಡುಗೆ ಮಾಡ್ತೀನಿ, ಎಲ್ಲನ ಕೆಲಸನೂ ನಾನೇ ಮಾಡ್ತೀನಿ, ನೀರೂ ತಂದೈತೀನಿ. ನೀನು ಈ ಮನೆ ಬಿಟ್ಟು ತೊಲಗಿರೆ ಅಷ್ಟೇ ಸಾಕು. ನಿನ್ನಿಂದ ನನಗೆ ಇಲ್ಲಿ ನೆಮ್ಮದಿ ಇಲ್ದಂಗೆ ಆಗೈತೆ. ನಮ್ಮ ಮನೆಗೆ ನಾನು ಹೆದರ್ಕೊಂಬರಂಗಾಗೈತಿ. ಹೋಗು ಹೋಗು, ನನಗೂ ಒಳ್ಳೇದೇನೆ. ಆದಷ್ಟು ಬೇಗ ಹೋಗ್ಬಿಡು, ನಾನು ಯಾವತ್ತೂ ತರಲ್ಲ. ಈ ಮುದುಕಿ ಇದೇ ಒಂದು ಚಾನ್ಸ್ ಕೊಡ್ತು ನನಗೆ. ಮನೆ ಬಿಟ್ಟು ತೊಲಗ್ತಾಳೆ ನೋಡಿ, ಇವಾಗ ಯಾವತ್ತೂ ತರಲಿಲ್ಲ ಅಂದರೆ. ಏನೋ ಯಾತು ತರದಿದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಾನ? ಏನು ಬಾಯಿ ಮಾತನಾಗ ಹೇಳಿದೀನಿ, ನಿಜವಾಗ್ಲೂ ಹೋಗ್ತೀನಿ ಅನ್ಕೊಂಡಿದ್ಯಾ? ನಿನಗೆ ಈಗ ಗೊತ್ತಾಗಲ್ಲ, ತುಂಬಾಕ್ ಬತ್ತಿಯಲ್ಲ ಅವಾಗ ಗೊತ್ತಾಗುತ್ತೆ ನಾನು ಯಾರು ಅಂತಾನ. ಬತ್ತೀನಿ ಇರು. ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿ ಬತ್ತೀನಿ. ಬೈನಾಗ ಬಂದಾಗ ಯಾತು ತರದೇ ಇರು, ಆವಾಗಿರೋದು. ಗುಲಾಬಿ ಗುಲಾಬಿ, ಓ ಬಾ ಮಲ್ಲಿ ಬಾ. ನಾನು ನಿನ್ನೆ ನೆನೆಸ್ಕೊಂತಿದ್ದೆ, ಮಲ್ಲಿ ಯಾಕೆ ಬರ್ಲಿಲ್ವಲ್ಲ? ಅಲ್ಲೇ ಒಂದು 8-10 ದಿವಸದ ಮ್ಯಾಲ ಆಯ್ತು ನಮ್ಮ ಮನೆ ಕಡೆಗೆ ಬರ್ಲಿಲ್ಲ ಅಂತ ನಾ ಅಂದ್ಕೊಂತಿದ್ದೆ. ನಾನು ಹಂಗೂ ನಮ್ಮ ಮನೆಯವ್ರನ್ನ ಕೇಳಿದೆ, ನನಗೆ ಗೊತ್ತಿಲ್ಲ ಅಂತ ಯಪ್ಪ. ನಾನು ನಿನಗೇನೋ ಚೆನ್ನಾಗಿಲ್ವೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಾ ಬಾ ಅಂದಂಗೆ ಎಲ್ಲಿ ಅವನು ಪಾಪ? ಅವನೆಲ್ಲಿ ಬಿಟ್ಟು ಬಂದೆ? ಮನೆ ಕಂಡಿದ್ನಾ? ಏನು ಚೆನ್ನಾಗಿದ್ದೆ, ಆದರೆ ಸ್ವಲ್ಪ ಏನೋ ಸಮಸ್ಯೆ ಆಗ್ಬಿಟ್ಟಿತ್ತು. ಹಂಗಾಗಿ ಈ ಕಡೆಗೆ ಬರೋಕ್ಕೆ ಟೈಮು ಆಗಿರಲಿಲ್ಲ, ಮನಸ್ಸು ಇರಲಿಲ್ಲ, ಅದಕ್ಕೆ ಬರಲಿಲ್ಲ. ಗುಲಾಬಿ ಮಗಳು ಹೆಂಗಿದ್ದಾಳೆ? ಚೆನ್ನಾಗಿದ್ದಾಳ? ಜಿಲೇಬಿ ಬಂದಿದ್ಲಂತೆ? ಹೌದು ಬಂದಿದ್ಲು. ಈ 3-4 ದಿವಸದ ಹಿಂದೆ ಬಂದು ಹೋದ್ಲು. ಬಾ ಕುಕ ಬಾ. ಯಾಕಮಲ್ಲಿ ಬೇಜಾರಾಗಿದ್ಯಾ? ಏನಾಯ್ತು? ಏನೋ ಜಗಳ ಗಿಗಳ ಆಯ್ತೋ ಹೆಂಗೋ ಮನೆಯಾಗೆ? ಚಿಕ್ಕ ಸಾವುಕಾರರ ಜೊತೆಗೆ ಅಥವಾ ಅಮ್ಮವ್ರ ಜೊತೆಗೆ ಏನಾದರೂ ಜಗಳ ಮಾಡ್ಕೊಂಡ? ಏನಂತ ಹೇಳು, ಯಾಕೋ ಸಪ್ಪಗಿದ್ಯಾ? ಏನೋ ತೊಂದರೆ ಆಗೈತೆ, ಹೇಳು, ಪರವಾಗಿಲ್ಲ. ಹೌದು ಗುಲಾಬಿ, ನಮ್ಮ ಮನೆಗೆ ಸಮಸ್ಯೆ ಆಗ್ಬಿಟ್ಟಿದೆ. ಆ ಸೂಜಿಗೆ ಉಪ್ಪಿನಕಾಯಿ ಮಾಡಕ್ಕೆ ಸೀತಾ ಬರಲ್ಲ ಅಂತನ ನಮ್ಮ ಮನೆಯವರು ನನ್ನ ಕಳಿಸಿದ್ರ. ನಾನು ಉಪ್ಪಿನಕಾಯಿ ಮಾಡಕ್ಕೆ ಹೋಗಿದ್ದೆ, ಅದಕ್ಕೆ ಅತ್ತೆಗೆ ಸಿಟ್ಟು ಬಂದು ಬೈದ್ರು ಸರಿಯಾಗಿ ನನ್ನೂ ಮತ್ತೆ ನಮ್ಮ ಮನೆಯವ್ರನ್ನೂ. ಅವತ್ತಿಂದ ಅತ್ತೆ ನಮ್ಮನ್ನ ಮಾತೇ ಆಡಿಸ್ತಾ ಇಲ್ಲ. ಹೌದಾ? ನಿಜನಾ? ನಂತಗೆ ಯಾರೋ ಹಂಗಂದ್ರಪ್ಪ. ಏನೋ ಸೂಜಿಗೆ ಉಪ್ಪಿನಕಾಯಿ ಮಾಡಕ್ಕೆ ಮಲ್ಲಿ ಹೋಗ್ಯವಳೆ, ಅವ್ರ ಅತ್ತೆ ಏನೋ ಬೈದ್ರು ಅಂತ ಹೇಳಿದ್ರು. ನಾನು ಅವಳು ಯಾಕೆ ಹೋಗ್ತಾಳೆ? ಅಲ್ಲ, ಇರೋ ಮಗನ್ನ ನೋಡ್ಕೊಂಬದ್ ಬಿಟ್ಟು ಮನೆ ಕೆಲಸ ಮಾಡೋದ್ ಬಿಟ್ಟು ಉಪ್ಪಿನಕಾಯಿ ಮಾಡಕ್ಕೆ ಅವಳು ಯಾಕೆ ಹೋಗ್ತಾಳೆ? ಅವಳಿಗೆ ಏನಾಗೈತೆ ಮಲ್ಲಿಗೆ ಅಂತ ಅಂದೆ. ನಾನು ಹಂಗೂ ನಂಬಿರ್ಲಿಲ್ಲ. ಹಂಗಾರೆ ಅದು ನಿಜನಾ? ಅಲ್ಲ, ನೀನು ಯಾಕೆ ಹೋಗಿದ್ದೆ ಮಲ್ಲಿ?
ನಿಜಾನೇ ಗುಲಾಬಿ. ಅದೇನ್ ಗೊತ್ತಾ, ಸೂಜಿಗೆ ಕಷ್ಟ ಆಗುತ್ತೆ. ಅವ್ರೇನೋ ಆರ್ಡರ್ನ ಮುಗಿಸ್ಕೊಡ್ಬೇಕು ಅಂತ ಅವ್ರ ಓನರ್ ಏನೋ ಡಿಮ್ಯಾಂಡ್ ಮಾಡಿದ್ರಂತೆ. ಆ ಕಷ್ಟ ನೋಡ್ಲಾರ್ದೆ ನಮ್ಮ ಮನೆಯವರು ನಾನು ಹೆಂಗ್ ಉಪ್ಪಿನಕಾಯಿ ಮಾಡೋದ ಕಲ್ತ್ಕೊಂಡಿದ್ನಲ್ವಾ, ಅವಾಗ ಹೋಗ್ತಿದ್ದೆ ಶೆಡ್ ಹತ್ರ, ಹೆಂಗ್ ಮಾಡ್ತಾರೆ ಏನು ಎತ್ತ ಅಂತಾನ ತಿಳ್ಕೊಂಡಿದ್ದೆ. ಬರೋದು ನನ್ಗುನು. ಅದಕ್ಕೆ ನೀನಾದ್ರೆ ಬೇಗ ಬೇಗ ಮಾಡ್ಕೊಡ್ತೀಯಾ, ಸಹಾಯ ಮಾಡ್ತೀಯಾ ಅಂತಾನ ಹೋಗು ಅಂತ ಹೇಳಿದ್ರು. ನಾನಿನ್ನೇನ್ ಮಾಡಕ್ಕಾಗುತ್ತೆ, ನಮ್ಮ ಯಜಮಾನ್ರು ಹೇಳಿದ್ರು ಅಂದ್ಮೇಲೆ ನಾನು ಹೋದೆ. ಬಿಡು, ಕಷ್ಟದಾಗಿದ್ದಾರೆ, ನಾನು ಸಹಾಯ ಮಾಡೋಣ, ನನಗೆ ಗೊತ್ತಿರೋ ಅಷ್ಟು ನಾನು ಮಾಡೋಣ ಅಂತಾನ ಹೋದೆ. ಆದ್ರೆ ಅದು ಅತ್ತೆಗೆ ಗೊತ್ತಿರ್ಲಿಲ್ಲ. ನಾನು ಅತ್ತೆ ಹಂಗೂ ಕೇಳಿದಾಗ ಸುಳ್ಳು ಹೇಳಿದ್ದೆ, ಉಪ್ಪಿನಕಾಯಿ ಮಾಡಕ್ ಹೋಗ್ತೀನಿ ಅಂತ ಹೇಳಿರ್ಲಿಲ್ಲ. ಅದಕ್ಕೆ ಅತ್ತೆಗೆ ಸಿಟ್ಟು ಬಂದು ನಮ್ಮ ಮೇಲೆ ಸರಿಯಾಗಿ ರೇಗಾಡಿ ಬೈದು ಇವಾಗ ನಮ್ಮನ್ನ ಮಾತೇ ಆಡಿಸ್ತಾ ಇಲ್ಲ, ನನ್ನ ನಮ್ಮ ಯಜಮಾನ್ರು. ಅದಕ್ಕೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹೌದಾ, ಮತ್ತೆ ಊಟ ತಿಂಡಿ ಎಲ್ಲನ ಹೆಂಗೆ? ನೀನು ಊಟಕ್ಕಿಡಲ್ವ ಅವ್ರಿಗೆ? ಇಲ್ಲ ಗುಲಾಬಿ, ಈಗ ಅತ್ತೆನೇ ಎಲ್ಲ ಇಟ್ಕೊಂಡು ಊಟ ಮಾಡ್ತಾರೆ. ಮಾತಾಡ್ಸಿದ್ರು ಮಾತಾಡಲ್ಲ, ಸಿಟ್ಟು ಮಾಡ್ಕೊಂಡು ಅದೇ ಹೋಗ್ತಾರೆ. ಅದು ಅಲ್ಲದೆ ಇವತ್ತು ನೇತ್ರಾರ್ ಮನೆ ಗೃಹ ಪ್ರವೇಶ ನಾಳಿಕೆ, ಅದಕ್ಕೆ ಅತ್ತೇನು ಪೊದ್ದುನು ಹೋದ್ರು ಇವತ್ತೇನೆ, ಆಲೇನೆ ಅವಾಗ್ಲೇನೆ. ಅದಕ್ಕೆ ನಾನು ನಮ್ಮ ಪಾಪನ್ನ ಕರ್ಕೊಂಡೋಗಿ ನಮ್ಮ ಅಮ್ಮಾರ ಮಂತಾಗ ಮನಗಿಸಿ ಏನ್ ಮಾಡೋದು ಕೂತ್ಕೊಂಡು ಬೇಜಾರು ಅಂತ ಪುಷ್ಪ ಮಂತಾಗಿ ಇದ್ಲಾ, ಹೇಳಿ ಬಂದೆ. ಸ್ವಲ್ಪ ಹೊತ್ತು ನೋಡ್ಕೊ ಬರ್ತೀನಿ ಅಂತಾನ. ಮತ್ತೆ ನೀವು ಹೋಗಲ್ವಾ? ಚಿಕ್ಕ ಸಾವುಕಾರರು ಹೋದ್ರ? ಅಲ್ಲೇ ಸಾವುಕಾರರು ಚಿಕ್ಕ ಸಾವುಕಾರರು ಇಲ್ಲ, ಅವ್ರು ಯಾರು ಹೋಗಿಲ್ಲ. ಅತ್ತೆ ಮತ್ತೆ ಪೊದ್ದು ಇಬ್ಬರೇ ಹೋಗಿರೋದು. ಮಾವ ನಾಳೆಗೆ ಹೋಗ್ತಾರೆ ಅನ್ಸುತ್ತೆ. ನಮ್ಮ ಮನೆಯವ್ರು ಏನೂ ಹೇಳಿಲ್ಲ, ಹೋಗೋದೋ ಬಿಡೋದೋ ಗೊತ್ತಿಲ್ಲ, ಏನ್ ಮಾಡೋದು. ಹೌದಾ, ಮತ್ತೆ ಹೋಗ್ಬೇಕಾದ್ರೆ ನಿನಗೆ ಹೇಳೋದ್ರು ಇಲ್ವೋ ಅಮ್ಮೋರು? ಮಾತೆ ಆಡ್ಸಲ್ಲ ಅಂದ್ರೆ ಇನ್ನು ಹೋಗ್ಬೇಕಾದ್ರೆ ಹೋಗ್ ಬರ್ತೀನಿ ಅಂತ ಹೇಳೋಗ್ತಾರ ಗುಲಾಬಿ? ಹೇಳು. ಹೇಳಿಲ್ಲ, ಏನೂ ಇಲ್ಲ, ಹಂಗೆ ಹೋದ್ರು. ನಾನಿನ್ನೇನು ಮಾಡೋಣ ಹೇಳು, ಸುಮ್ಮನೆ ಅದೇ. ನಿನಗೂ ಬುದ್ಧಿ ಇಲ್ಲ ಮಲ್ಲಿ. ಅಲ್ಲ, ಪಾಪು ನೋಡ್ಕೊಂಬಂದ್ಬಿಟ್ಟು ಮನೆ ಕೆಲಸ ಮಾಡ್ಕೊಳ್ಳೋದ್ಬಿಟ್ಟು ಅಷ್ಟೊಂದೆಲ್ಲ ಕೆಲಸ ಇದ್ರು ನೀನ್ ಯಾಕೆ ಸೂಜಿಗೆ ಸಹಾಯ ಮಾಡಕ್ ಹೋಗಿದ್ದೆ ಉಪ್ಪಿನಕಾಯಿ ಮಾಡಕ್ಕೆ ಅಂತ? ಅವಳು ಯಾರನ್ನಾರು ಕರ್ಕೊಂಡು ಮಾಡಿಸ್ಕೊಳ್ಳಲು. ಅದಕ್ಕೆ ಮತ್ತೆ ಅಮ್ಮವ್ರಿಗೆ ಸಿಟ್ಟು ಬಂದಿರೋದು. ನಮ್ಮ ಮನೆಗೆ ಬೇಜಾನ್ ಕೆಲಸ ಐತೆ, ಮೊಮ್ಮಗನ್ ನೋಡ್ಕೊಂಬಂದ್ಬಿಟ್ಟು ಅಲ್ಲಿಗೆ ಹೋಗಿ ಅದು ಸುಳ್ಳು ಹೇಳಿ ಹೋಗಿದ್ಯಾ? ನಿಜನಾದ್ರೂ ಹೇಳಿದ್ರೆ ಅವ್ರು ಒಪ್ಪಿಗೆ ಪಡ್ಕೊಂಡಾದ್ರು ಹೋಗಿದ್ರೆ ಏನೂ ಆಗ್ತಾ ಇರ್ಲಿಲ್ಲ. ಈಗ ನೀನ್ ಮಾಡಿದ್ದೆ ತಪ್ಪು, ಅಮ್ಮವ್ರದ್ದು ಏನು ತಪ್ಪಿಲ್ಲ, ಸುಮ್ಮನೆ ಇರು. ಚಿಕ್ಕ ಸಾವುಕಾರ ಏನೋ ಹೇಳಿದ್ರು, ಏನೋ ಸೂಜಿಗೆ ಕಷ್ಟ ಆಯ್ತು ಅಂತಾನ. ನೀನಾದ್ರೂ ಹೇಳಬೇಕಾಯ್ತಾನೆ ನಿಮ್ಮ ಅತ್ತೆಗೆ ಹೇಳೋಗಿದೆ, ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ಹೌದು ಗುಲಾಬಿ, ನಂದೇ ತಪ್ಪು ಅಂತ ನನ್ಗೆ ಈಗ ಅನ್ನಿಸ್ತೈತೆ. ಆದ್ರೆ ಏನ್ ಮಾಡೋದು, ನನ್ ಕ್ಷಮಿಸಿ ಅಂತ ಕೇಳಿದ್ರು ಅತ್ತೆ ನನ್ನ ಕಡೆ ತಿರುಗು ನೋಡ್ತಾ ಇಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೂ ತುಂಬಾ ಬೇಜಾರಾಗ್ತಿದೆ. ಮನೆಯಾಗೆ ಹಿಂಗೆ ಮಾತಾಡ್ದಂಗೆ ಇದ್ರೆ ಏನೋ ಒಂಥರ, ನೀನ್ ಬೇರೆ ಇಲ್ವಲ್ಲ, ನನಗೆ ಒಂಥರ ಏನೋ ಒಂಟಿ ಆಗಿದ್ದೀನಿ ಏನೋ ಅಂತ ಅನ್ನಿಸ್ಬಿಡುತ್ತೆ. ಮನೆ ತುಂಬಾ ಒಂಥರ ಬಿಕೋ ಅನ್ನಂಗೆ ಆಗುತ್ತೆ. ನಮ್ಮ ಮನೆಯವ್ರು ಬಂದ್ಮೇಲೆ ಒಂದ್ ಸ್ವಲ್ಪ ಮಾತಾಡೋದು ಅಷ್ಟೇನೆ. ಇಲ್ಲಿದ್ರೆ ಆ ತಿಮ್ಮಜ್ಜಿ ಬರುತ್ತೆ, ತಿಮ್ಮಜ್ಜಿ ಮಾತು ಕೇಳ್ಸಲ್ಲ, ನಮ್ಮ ಮಾತು ಅದಿನ್ನೇ ಊಟ ಮಾಡುತ್ತೆ ಹೋಗುತ್ತೆ ಅಷ್ಟೇನೆ. ಏನಾದ್ರೂ ಇದ್ರೆ ಹೇಳುತ್ತೆ ಅಷ್ಟೇ. ಸರಿ ಆಯ್ತು ಬಿಡು. ನೀನು ಆ ದೇವಮ್ಮರ ಮನೆಗೆ ಏನೇ ಸಹಾಯ ಮಾಡ್ಲಿ ಏನೇ ಮಾಡ್ಲಿ ಅಮ್ಮವ್ರಿಗಂತೂ ಇಡ್ಸಲ್ಲ. ನೀನು ಅಂತ ಕೆಲಸ ಮಾಡಕ್ಕೆ ಹೋಗ್ಬೇಡ. ಚಿಕ್ಕ ಸಾವುಕಾರು ಒಂದ್ ವೇಳೆ ಮಾಡಿದ್ರು ನೀನ್ ಮಾತ್ರ ಮಾಡಕ್ ಹೋಗ್ಬೇಡ. ಯಾಕೆ ಅಂದ್ರೆ ಮಗನ ಮೇಲೆ ಪ್ರೀತಿ ಇರುತ್ತೆ. ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ತಾರೆ. ಆದ್ರೆ ಸೊಸೆ ಒಂದಿಷ್ಟು ಸಣ್ಣ ತಪ್ಪು ಮಾಡಿದ್ರು ಅತ್ತೆರು ಕ್ಷಮಿಸಲ್ಲ. ಅವ್ರಿಗೆ ಮನಸ್ಸು ತುಂಬಾ ಅದೇ ಕುಂತಿರುತ್ತೆ. ಅದಕ್ಕೆ ಚಿಕ್ಕ ಸಾವುಕಾರರು ಏನೇ ಮಾಡಿದ್ರು, ನಿಮ್ಗೆ ಏನೇ ಹೇಳಿದ್ರು ನಿಮ್ಮ ಅಮ್ಮಗೆ ಹೇಳ್ರಿ, ಆಮೇಲೆ ಅವರು ಒಪ್ಕೊಂಡ್ರೆ ನಾನು ಹೋಗ್ತೀನಿ ಅಂತ ಹೇಳು. ನೀನು ಸುಮ್ಮನೆ ಅವ್ರು ಹೇಳಿದ್ರು ಅಂತ ಕೇಳಕ್ ಹೋಗ್ಬೇಡ ಈ ವಿಷಯದಲ್ಲಿ. ಅದೇ ಬೇರೆ ವಿಷಯ, ನಿಮ್ಮಿಬ್ರು ಮಾತುಕತೆನೇ ಕೊನೆ ನಿರ್ಧಾರ ಅನ್ನು. ನಿಮ್ಮ ಅತ್ತೆದೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಆದ್ರೆ ಇಂಥ ವಿಷಯದಲ್ಲಿ, ಅದು ಅಮ್ಮವ್ರಿಗೆ ಆಗದೆ ಇರೋರು ಮನೆಗೆ ಹೋಗೋದು, ಅವ್ರಿಗೇನೋ ಸಹಾಯ ಮಾಡೋದು, ಅವ್ರ ಜೊತೆ ಎಲ್ಗಾನ ಹೋಗೋದು ಅಂತದೇನಾದ್ರೂ ಇದ್ರೆ ಅಮ್ಮವ್ರು ಒಪ್ಪಿಗೆ ಪಡ್ಕೊಂಡೇ ಹೋಗು. ಅವ್ರು ಒಪ್ಲಿಲ್ಲ ಅಂದ್ರೆ ಹೋಗ್ಬೇಡ. ನಿನ್ಗೆ ಯಾಕೆ ಕಂಡರ್ ಮನೆ ಉಸಾಬ್ರಿ? ಅವ್ರ ಕಷ್ಟನ ಅವರೇ ಬಗೆಹರಿಸ್ಕೊಂತಾರೆ. ನಿನಗೆ ಬೇಜಾನ್ ಕಷ್ಟ ಐತಿ ಮನೆಗೆ. ನಾನಿಲ್ಲಕ್ಕೆ ಮನೆ ತುಂಬಾ ಕೆಲಸ ಇರ್ತವೆ. ಕಸ ಗುಡ್ಸೋದು, ನೀರು ತರೋದು, ಮನೆ ಒರೆಸೋದು, ಅಡುಗೆ ಮಾಡೋದು, ಪಾಪನ್ ನೋಡ್ಕೊಂಬೋದು, ಎಷ್ಟು ಕೆಲಸ ಇರ್ತವೆ. ಅದನ್ನೆಲ್ಲ ಬಿಟ್ಟು ನೀನು ಸೂಜಿಗೆ ಸಹಾಯ ಮಾಡ್ತೀನಿ ಅಂತ ಹೋಗಿದ್ಯಲ್ಲ, ನಿನ್ಗೇನು ಹೇಳ್ಬೇಕು? ಏನ್ ಮಾಡೋದು ಗುಲಾಬಿ, ನಮ್ಮ ಮನೆಯವ್ರು ಹೇಳೋದಲ್ವಾ, ಅವ್ರ ಮಾತು ಕೇಳೋದು ನನ್ನ ಕರ್ತವ್ಯ ಅಲ್ವಾ ಹೆಂಡತಿಯಾಗಿ. ಅದಕ್ಕೆ ಅವ್ರು ಹೇಳಿದ ಮಾತು ಕೇಳಿ ಹೋದೆ ಸಹಾಯ ಮಾಡಕ್ಕೆ ಅಷ್ಟೇನೆ. ನಂದೇನ್ ತಪ್ಪಿದೆ ಈಗ? ಅವ್ರು ಹೇಳಿದ್ರೆ ನಾನು ಹೋಗ್ತಿದ್ನಾ? ಅವ್ರೇನೋ ಚಿಕ್ಕ ಸಾವುಕಾರ ಏನೋ ಮಾನವೀಯತೆ ಅದು ಇದು ಅಂತ ಯೋಚನೆ ಮಾಡ್ತಾರೆ. ಅವರು ನಮ್ಮವ್ರೆ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಅಮ್ಮವ್ರು ಹಂಗೆ ಯೋಚನೆ ಮಾಡಲ್ವಲ್ಲ ಮಲ್ಲಿ. ಅದನ್ನ ಚಿಂತೆ ಮಾಡು ನೀನು. ಚಿಕ್ಕ ಸಾವುಕಾರ ಏನೋ ಒಳ್ಳೆ ಗುಣ ಐತೆ, ಕಷ್ಟದಾಗಿರೋ ಸಹಾಯ ಮಾಡ್ಬೇಕು ಅಂತ ಅನ್ಸ್ತೈತೆ. ಆದ್ರೆ ಅಮ್ಮವ್ರಿಗೆ ಆ ದೇವಮ್ಮನ ಮನೆ ಕಂಡ್ರೆ ಆಗಲ್ಲ. ಹಂಗಿದ್ಮೇಲೆ ನೀನು ಸುಳ್ಳೇಳಿ ಹೋಗಿದ್ರೆ ಅದ್ರಿಗೆ ಸಿಟ್ಟು ಬರ್ದಂಗಿರುತ್ತಾ? ಅವ್ರು ಸಿಟ್ಟು ಮಾಡ್ಕೊಂಡಿರೋದ್ರಾಗೆ ಯಾವ ತಪ್ಪು ಇಲ್ಲ ಬಿಡು. ಆಯ್ತು, ಈಗ ನಂದೇ ತಪ್ಪು. ಈಗ ಅದನ್ನ ಹೆಂಗ್ ಸರಿ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಗುಲಾಬಿ. ಏನೂ ಇಲ್ಲ, ನೀನ್ ಎಲ್ಲಿಗೆ ಹೋದ್ರು ಏನೇ ಮಾಡಿದ್ರು ಅಮ್ಮವ್ರಿಗೆ ಹೇಳೇ ಮಾಡು, ಹೇಳಿನೇ ಹೋಗು. ಅವ್ರು ಮಾತಾಡ್ಸಿದ್ರು ಪರವಾಗಿಲ್ಲ, ನೀನೇ ಮಾತಾಡ್ಸು, ನೀನೇನೆ ಊಟಕ್ಕಿಕ್ಕು, ಕಾಫಿ ಕಾಸು ಕೊಡು, ಅದೆಲ್ಲ ಮಾಡು. ಆಮೇಲೆ ಅವರಾಗಿ ಅವರೇನೆ ಸುಮ್ಮನಾಗ್ತಾರೆ. ಬಿಡು ಹೋಗ್ಲಿ, ಏನೋ ತಿಳಿದೆ ತಪ್ಪು ಮಾಡಿದಾಳೆ ಅಂತಾನ. ನೀನು ಮಾತಾಡ್ಸಲ್ಲ ಅಂತೇಳಿ ಸುಮ್ಮನಾಗ್ಬೇಡ. ಹೌದಾ, ಸರಿ ಆಯ್ತು ಗುಲಾಬಿ, ಇನ್ಮೇಲೆ ಹಂಗೆ ಮಾಡ್ತೀನಿ. ನಾನು ಇನ್ನೇನು ಮಾಡೋಣ, ಅಷ್ಟು ದಿನ ಅತ್ತೆಯ ಮಾತಾಡ್ಸಲ್ಲ ಅಂತ ನಾನೇ ಸುಮ್ಮನಾಗ್ತಿದ್ದೆ ಬಿಡು ಅಂತಾನ. ಹಂಗ್ ಬಿಟ್ರೆ ನಿಮ್ಮಿಬ್ರು ನಡುವೆ ಜಗಳ ಜಾಸ್ತಿ ಆಗ್ತಾ ಇರುತ್ತೆ.
ನಿಮ್ಮಿಬ್ರು ನಂತರ ಜಾಸ್ತಿ ಆಗುತ್ತೆ ಯಾವಾಗ ನೀನೇನೇ ಮಾಡಿದ್ರು ಸರಿ ಆಗಲ್ಲ ಅದಕ್ಕೇನೆ ಅದು ಜಾಸ್ತಿ ಆಗಕ್ಕೆ ಬಿಡಬೇಡ ನೀನು. ನಿಮ್ಮ ಮಕ್ಕಳಿದ್ದಾರೆ, ಮಕ್ಕಳನ್ನ ಮಾತಾಡ್ಸು ಅಂತ ಹೇಳು, ಅಜ್ಜಿ ಹತ್ರ ಕಳಿಸು, ಕೊಡುವ ತಗೊಳ್ಳಿ ಅತ್ತೆ ನಿಮ್ಮ ಮೊಮ್ಮಗನ ಎತ್ಕೊಳ್ರಿ ಸ್ವಲ್ಪ ಹೊತ್ತು ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿ ಕೊಡು. ಅವಾಗ ಅವರೇ ಎತ್ಕೊಂತಾರೆ. ಮೊಮ್ಮಗನ ಮೇಲೆ ಪ್ರೀತಿ ಇದ್ದೇ ಐತೆ ಅವ್ರಿಗೆ. ಹೌದಾ, ಸರಿ ಆಯ್ತು. ಇನ್ಮೇಲೆ ಹಂಗೆ ಮಾಡ್ತೀನಿ ಹೇಳು. ಸರಿ ನಾನು ಹೋಗ್ಲಾ, ಅಲ್ಲಿ ಎದ್ದಿರ್ತಾನೇನೋ ಪಾಪ. ಸರಿ ಆಯ್ತು ಹೋಗು. ಗೃಹ ಪ್ರವೇಶಕ್ಕೆ ಹೋದ್ರೆ ನಾವೇನು ಬರೋಕ್ಕಾಗಲ್ಲ, ನಮ್ಮ ಮನೆಯವ್ರೇನಾದರೂ ಬರ್ತಾರೇನೋ ಸಾವುಕಾರರ ಜೊತೆಗೆ. ನೀವು ಹೋಗಿ ಬರ್ರಿ, ಚಿಕ್ಕ ಸಾವುಕಾರು, ನೀನು ಕಾವೇರಿನೂ ಪಾಪನು ಎಲ್ಲಾನು ಕರ್ಕೊಂಡು ಹೋಗು. ಹೆಂಗೋ ನೋಡ ನಮ್ಮ ಮನೆಯವ್ರು ಏನು ಹೇಳ್ತಾರೋ ಹಂಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.